ಬಲು ನೀಡಿದರು ಮಗ ಬೇಡಿದರು ಪ್ರಾರ್ಥನೆಯ ಸಹಿಗರವರಿ ತೆರಗಲಿ ಆತತೆಯಿಂದಲೇ ಒಂದಾಗಿ ಹರಿಯಾಸನಲಿ ಕಿಂಕರ ಪ್ರಿಯನಿ ಹರಭೂಷಣನೇ ಕರುಣಾಮಯನೇ ಹರಿಯಾಸನನೇ ಕಿಂಕರ ಪ್ರಿಯನೇ ಹರಭೂಷಣನೇ ಕರುಣಾಮಯನೇ. ಸ್ವಾಮಿ ನಾಗರಾಜ, ವರ್ಷ ಪ್ರತ್ಯಂತ ಈ ಊರಿನ ಜನರೆಲ್ಲರೂ ಸೇರಿ ನಿನಗೆ ಪೂಜೆಯನ್ನು ಅರ್ಪಿಸ್ತಾ ಇದ್ದೇವೆ. ಮಾಡಿದಂತ ಪೂಜೆಯಲ್ಲಿ ಆಗಲಿ ಏನಾದರೂ ಲೋಕದೋಷ ಇದ್ರೆ 7 ಸಮುದ್ರ ಆಚೆ ಹಾಕಿ ನಮ್ಮನ್ನು ರಕ್ಷಣೆ ಮಾಡಬೇಕೆನ್ನುವುದಾಗಿ ಬೇಡ್ಕೊಳ್ತಾ ಇದ್ದೇವೆ. ಸ್ವಾಮಿ ನಾಗರಾಜ, ಸ್ವಾಮಿ ನಾಗರಾಜ. ಈ ತೆರದೊಳಾಸ್ತಿ ಕರಗಣವು ಪ್ರಾರ್ಥನೆಯ ಸಮಿತಿಯ ಲಾಕ್ಷಣ ಪ್ರೀತನ ಪುತ ತೊರೆದು ವಲ್ಮೀಕವನು ಎದುರ್ಕೊಳ್ಬೇಕಾದಂತ ಅಗತ್ಯ ಇಲ್ವಾ? ನಮ್ಮ ಭಕ್ತಿಗೆ ಮೆಚ್ಚಿದಂತ ನಾಗನೇ ಇದು ಪ್ರತ್ಯಕ್ಷನಾಗಿದ್ದಾನೆ. ಎಲ್ಲರೂ ಕೈ ಮುಗಿದು ನಿಮ್ಮ ಇಷ್ಟಾರ್ಥವನ್ನು ಬೇಡಿಕೊಳ್ಳಿ. ಏನು ನೋಡಿರಲ್ಲ ಮೌನವಿದೇನಿದು ಸರಿಯಲ್ಲ ಕಾಣುವುದೇನನು ಬಾತಿಗೂ ದೀಕ್ಷಣ ಏನು ನೋಡಿರಲ್ಲ ವಿಷ ಜಂತು ಕುಸು ಕೊಡ್ತಾ ಉಂಟು. ಯಾರಿಗಾದ್ರೂ ಕಚ್ಚಿ ಹಾನಿ ಮಾಡುವ ಮೊದಲು ಧರಣಿ ಪಾಲನ ಜಾತಿ ನಿನಗೆ ವಿಭಗಿತ ಕೃತಿಯೋ ಸಲ್ಲದು ಕರುಣೆಯುದಲಿ ಕರೆಸುತ್ತವ ಕಿಂಕರರಲ್ಲ ಹಿಂದಗೆ ನಿಮ್ಮ ಮಾತನ್ನು ಕೇಳಿದಾಗ ಆಶ್ಚರ್ಯ ಆಗ್ತಾ ಉಂಟು. ತಿಳಿದು ಈ ರೀತಿ ಮಾತಾಡ್ತಾ ಇದ್ದೀರೋ ತಿಳಿಯದೆ ಮಾತಾಡ್ತಾ ಇದ್ದೀರೋ ನನಗೊಂದು ಅರ್ಥ ಆಗುವುದಿಲ್ಲ. ಇದೊಂದು ವಿಷ ಜಂತು, ಇದನ್ನು ಕೊಲ್ಲೆ ಎನ್ನುವುದಾಗಿ ಹೇಳ್ತಾ ಇದ್ದೀರಾ. ಇದರ ವಿಶೇಷತೆ ನಿಮಗೆ ಗೊತ್ತಿಲ್ಲ ಅಂತ ಆಯ್ತು. ಏನು ನಾಗಾರಾಧನೆಯ ಪುಣ್ಯ ಭೂಮಿ ಇದು. ಈ ನಾಗ ಒಲಿದಂತಾದ್ರೆ ಸಂತಾನವನ್ನು ಸಂಪತ್ತನ್ನು ಕರುಣಿಸುವಂತಹ ಯೋಗ್ಯತೆ ಈ ನಾಗನಿಗುಂಟು. ಅದೇ ನಾಗ ಮುನಿದ ಅಂತಾದ್ರೆ ಜೀವನದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ. ಒಂದು ವೇಳೆ ಮದುವೆ ಆದ್ರೂ ಮಕ್ಕಳಾಗುವುದಿಲ್ಲ. ಕುಷ್ಠರೋಗ ಪ್ರಾಪ್ತಿ ಆದೀತು. ಆದ್ರಿಂದ ಮಾಡಿದ್ದು ತಪ್ಪು ಎನ್ನುವುದಾಗಿ ಕ್ಷಮೆ ಕೇಳಿ ಅಮ್ಮ. ಮಂತ್ರ ಹೇಳುವ ನೀವು ನನಗೆ ಬುದ್ಧಿ ಹೇಳುವಂತ ತಯಾರಾಗಬೇಕು. ಅದಲ್ಲದೆ ಹೋದ್ರೆ ಅದು ವಿಷಜಂತು ಅಲ್ಲ, ಅದನ್ನು ಪೂಜಿಸಿದ್ರೆ ವರ ಕೊಡ್ತದೆ. ಹೌದು, ಸಂತಾನವನ್ನು ಸಂಪತ್ತನ್ನು ಎಲ್ಲೋ ಮಾಡಿದ ಬದಿಯಲ್ಲಿ ಕೋಳಿ ಗುಡಿನ ಬದಿಯಲ್ಲಿ ಮಾಡಿದ ಬದಿಯಲ್ಲಿ ತಿರುಗಾಡುವಂತಹ ವಿಷ ಜಂತು ಅದು. ಅದನ್ನು ದೇವರು ಅಂತ ಹೇಳುದ ನೀವು. ಮತ್ತದು ಒಯ್ದ ಅಂತ ಆದ್ರೆ ಸಂತಾನವನ್ನು ಕೊಡ್ತದೆ. ಅವರವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಹೊರತು ಮಕ್ಕಳಾಗದೆ ಇರುವುದು ಈ ದೋಷ ಅಂತ ಹೇಳುವುದು ನಿಮ್ಮಂತಹ ಬ್ರಾಹ್ಮಣರು ಹಬ್ಬಿಸಿದಂತಹ ಭ್ರಮೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಮತ್ತೆ ಮದುವೆ ಆಗದೆ ಇರುವುದು ಪಾಪ. ಎಲ್ಲ ಈ ಮದುವೆ ಆಗದೆ ಇದ್ದವರಿಗೆಲ್ಲ ನಾಗದೋಷವೇ ಆಗಿದ್ರೆ ಅವರೆಲ್ಲ ಎಲ್ಲ ನಾಗಕಲ್ಲೇ ಇರ್ತಾ ಇರುವುದೇನು? ಅದಲ್ಲ, ಅವರವರ ಪ್ರಾರಬ್ಧಕ್ಕೆ ಸಂಬಂಧಪಟ್ಟಂತಹ ವಿಷಯ. ನಿಮ್ಮ ಮಾತಿಗೆಲ್ಲ ಮನ್ನಣೆ ಕೊಡುವುದಿಲ್ಲ. ಏನ್ ಮಾಡ್ತಾ ಇದ್ರಿ? ಬೇಡ ಬೇಡವೈ ಕರವ ಮುಗಿಯುತ್ತ ಹೇಳಿಕೊಂಬೆನು ಸಲ್ಲದೆ ಮುಟಾಗ ಕೆಡದಾಗದು ನಾಗನಿಂದಲೇ ಕಾಡಲೇತಗೆ ಕ್ರೋಧದಿಂದಲೇ ಬೇಡ ಬೇಡವೇ. ನಿಮಗೆ ಹೇಳುವಷ್ಟು ದೊಡ್ಡವಳು ನಾನಲ್ಲ. ಆದ್ರೆ ಒಂದಮ್ಮ, ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದ್ರೆ ಅದು ನಾಗದೇವರು ಎನ್ನುವುದಾಗಿ ಎಲ್ಲವರು ಹೇಳ್ತಾರೆ. ಅಮ್ಮ, ನಾಗ ಒಲಿದರೆ ಹೂ, ಮುನಿದರೆ ಮಾತ್ರ ಹಾವಮ್ಮ. ಹಾಗಾಗಿ ಅದು ಮಡಿಬಾರ್ದಮ್ಮ. ನನಗೆ ನೀತಿಯ ಬೇಡುವಂತೆಯ ನೀತು ಧೈರ್ಯವೇ ಮನೆಯ ಆಗುದೇ ಮನೆಯ ಬೇಡ
ನನ್ನವನ ತಂದು ಬಿದ್ದಿರುವಂತಹ ನಮ್ಮನೆಯ ನಾಯಿ ನೀನು ನನಗೆ ಬುದ್ಧಿ ಹೇಳ್ತೇನೆ. ಏಯ್ ಮುಚ್ಚೆ ಬಾಯಿ, ಏನ್ ನೋಡ್ತಾ ಇದ್ದೀರಿ ನೀವು? ಬ್ರಾಹ್ಮಣರಿದ್ದು ಏನು ಹೇಳಲಿಲ್ಲ ಅಂತ ಆಗ್ಬಾರ್ದು. ನಾವು ಹೇಳಬೇಕಂತ ಹೇಳಿದ್ದೇವೆ, ಇನ್ನು ಅವರವರು ಇಷ್ಟ ಬಂದಾಗ ಮಾಡಿ. ಕ್ಷೀರ ಕೃತ್ಯ